ಅಮ್ಮ, ನನ್ನ ಕೈಯಿಂದ ವಂಶ ಪಾರಂಪರ್ಯವಾಗಿ ಬಂದಿರೋ ಈ ವಜ್ರ ಖಡ್ಗಕ್ಕೆ ಪೂಜೆ ಮಾಡಿಸಿದ್ರು. ಈ ಪೂಜೆಯಲ್ಲಿ ಯಾರಿಗೂ ತೊಂದರೆ ಆಗದಿರೋ ಹಾಗೆ ನೋಡ್ಕೊ. ನಮ್ ಕುಟುಂಬಕ್ಕೆ, ಮಿತ್ರ ಅವ್ರಿಗೆ ಯಾವಾಗ್ಲೂ ನಿನ್ ರಕ್ಷಣೆ ಇರೋ ಹಾಗೆ ನೋಡ್ಕೋತಾ ಇದ್ದೀನಿ. ಏನ್ ಸಂಜನಾ, ನಿನ್ನ ಹತ್ರ ಮಾತಾಡೋಕೆ ಎಷ್ಟು ಟ್ರೈ ಮಾಡಿದ್ರು ನೀನೇನು ನಿನ್ ಜೊತೆ ಮಾತಾಡೋಕೆ ಚಾನ್ಸೇ ಕೊಡ್ತಿಲ್ಲ? ಹಾಗೇನಿಲ್ಲ ಸಂತೋಷ್ ಅವ್ರೆ, ಇಷ್ಟು ಜನರ ಮಧ್ಯೆ ನಾವ್ ಹೇಗ್ ಮಾತಾಡಕ್ಕಾಗತ್ತೆ? ಅಮ್ಮ ಭಾಗ್ಯ, ನೀವು ಮತ್ತೆ ಮನೆಗೆ ಹೋಗುವಾಗ ಈ ವಜ್ರ ಖಡ್ಗನ ನಿಮ್ ಜೊತೆಗೆ ತಗೊಂಡ್ ಹೋಗ್ಬೇಕು. ಮತ್ತೆ ಕೊನೆ ದಿನ ಪೂಜೆಗೆ ತಗೊಂಡ್ಬಂದು ಪೂಜೆಗೆ ಇಟ್ಟಾಗ ಮಾತ್ರ ಪೂರ್ತಿ ಪೂಜಾ ಫಲ ಸಿಗೋದು. ಪೂಜೆಗೆ ಖಡ್ಗ ತರೋಕಾಗ್ದೆ ಹೋದ್ರೆ, ನೀವು ಪೂಜೆಲಿ ಭಾಗವಹಿಸಕ್ಕಾಗ್ದೆ ಹೋದ್ರೆ ಪೂಜೆ ಪೂರ್ತಿಯಾಗಲ್ಲ. ಆ ಅಮ್ಮವರ ಅನುಗ್ರಹ ಸಿಗೋದಿಲ್ಲ. ಆದ್ರಿಂದ ನಾನು ಹೇಳೋ ಪ್ರತಿ ಮಾತನ್ನು ನೀವು ನೆನ್ಪಿಟ್ಕೋಬೇಕು. ಯಾವ ಪರಿಸ್ಥಿತಿಲೂ ಕೊನೆ ದಿನದ ಪೂಜೆಗೆ ಈ ಖಡ್ಗ ತರೋದನ್ನ ಮರಿಬಾರ್ದು. ಸರಿ ಪುರೋಹಿತ್ರೆ. ಸಂಜನಾ, ದಿಸ್ ಇಸ್ ಟೂ ಮಚ್. ಮದ್ವೆ ಆಗೋನ್ ಜೊತೆ ಹೀಗೇನ ಬಿಹೇವ್ ಮಾಡೋದು? ತಾಳಿ ಕಟ್ಟೋನ್ನ ಇಷ್ಟು ಕೀಳಾಗಿ ನೋಡ್ಕೋತಾರ? ಸಂತೋಷ್, ದಯವಿಟ್ಟು ನನ್ನನ್ನು ಅರ್ಥ ಮಾಡ್ಕೊಳ್ಳಿ. ಇಷ್ಟು ಜನರ ಮಧ್ಯೆ ಬಂದು ಒತ್ತಾಯ ಮಾಡಿದ್ರೆ ನಾನು ಬಂದು ನಿಮ್ಮ ಹತ್ರ ಮಾತಾಡಕ್ಕಾಗಲ್ಲ. ವಿವೇಕ್ ಯಾಕೆ ಅಷ್ಟು ಸಲ ಮಾತಾಡ್ಬೇಕು ಅಂತ ಹೇಳ್ತಾ ಇದ್ದಾನೆ? ಸರಿ, ನೋಡೋಣ ಏನ್ ವಿಷಯ ಅಂತ. ಹಬ್ಬ ದೇವ್ರೆ, ಜಾನು ಕೊನೆಗೂ ನನ್ನ ಹತ್ರ ಮಾತಾಡೋದಕ್ಕೆ ಒಪ್ಕೊಂಡು. ವಿವೇಕ್ಗೆ ನನ್ನ ಹತ್ರ ಅಷ್ಟು ಪರ್ಸ್ನಲ್ ಆಗಿ ಮಾತಾಡೋದೇನಿದೆ? ಹೋಗ್ಲಿ ಬಿಡು, ಸ್ವಲ್ಪ ಹೊತ್ತು ಅವನ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೋದಲ್ವಾ? ಅಮ್ಮ, ಮಿತ್ರ ಅವ್ರಿಗೆ ಅಪಾಯ ಬರುತ್ತೆ ಅಂತ ಮಾತ್ರ ನನಗೆ ಗೊತ್ತು. ಆದ್ರೆ ಅದನ್ ಯಾವ ರೀತಿ ಎದುರಿಸೋದೋ ನನಗೆ ಗೊತ್ತಿಲ್ಲ. ಯಾವಾಗ, ಯಾವ ಕಡೆಯಿಂದ ಏನಾಗುತ್ತೋ ಅಂತ ಅದು ಕೂಡ ಗೊತ್ತಿಲ್ಲ. ದಯವಿಟ್ಟು ನನ್ಗೆ ದಾರಿ ತೋರ್ಸಮ್ಮ. ಮಿತ್ರ ಅವ್ರನ್ನ ಕಾಪಾಡ್ಕೊಳ್ಳೋ ಅವಕಾಶನ ನನಗ್ ಕೊಡಮ್ಮ. ವಿವೇಕ್ ಏನ್ ಮಾತಾಡ್ಬೇಕು ಅನ್ಕೊಂತಿದ್ದಾನೆ? ನಡೆದಿರೋ ಎಲ್ಲ ವಿಷಯಕ್ಕೆ ಸಾರಿ ಹೇಳ್ಬೇಕು ಅನ್ಕೊಂತಾ ಇದ್ದಾನ? ಒಂದ್ ವೇಳೆ ಸಾರಿ ಹೇಳಿದ್ರೆ ನಾನೇನ್ ಮಾಡ್ಲಿ? ಆದ್ರೂ ಸಾರಿ ಹೇಳಿದ್ರೆ ಕ್ಷಮಿಸೋ ಅಷ್ಟು ಚಿಕ್ಕ ತಪ್ಪು ಮಾಡಿದಾರ ಅವ್ರ ಕುಟುಂಬದವರು? ಅವ್ರು ಎಷ್ಟೇ ಕ್ಷಮಿಸು ಅಂತ ಕೇಳಿದ್ರು ಯಾವುದೇ ಕಾರಣಕ್ಕೂ ನಾನು ಕ್ಷಮಿಸೋ ಮನ್ಸನ್ನ ಮಾಡಬಾರ್ದು. ಒಂದ್ಸಲ ಕೂಡ ನಾನು ಅವನ ಪರವಾಗಿ ಮಾತಾಡಬಾರ್ದು. ಥ್ಯಾಂಕ್ ಗಾಡ್, ಅಟ್ಲೀಸ್ಟ್ ಮಾತಾಡೋದಕ್ಕೆ ಒಂದು ಚಾನ್ಸ್ ಆದರೂ ಕೊಟ್ಲಲ್ಲ. ಇವತ್ತು ಎಲ್ಲನೂ ಸರಿ ಮಾಡ್ಕೋಬೇಕು. ನಮ್ಮಿಬ್ಬರ ಮಧ್ಯ ಇನ್ನು ಮುಂದೆ ಯಾವ ಡಿಫ್ರೆನ್ಸು ಬರ್ದೇ ಇರೋ ಹಾಗೆ ನೋಡ್ಕೋಬೇಕು. ನಾನು ಏನು ಅಂದ್ಕೊಂಡಿದ್ದೀನೋ ಅವಳಿಗೆ ಅದನ್ನೆಲ್ಲ ಕ್ಲಿಯರಾಗಿ ಹೇಳ್ಬಿಡ್ಬೇಕು. ವಿವೇಕ್ ಏನ್ ಮಾತಾಡ್ಬೇಕು ಅಂತ ಕರೆದ್ನೋ ಗೊತ್ತಿಲ್ಲ. ಹೊಸ ಪರಿಚಯ, ಅವ್ನ್ ಮಾತಾಡಿದ್ರೆ ಏನ್ ಉತ್ತರ ಕೊಡೋದು ಅಂತ ಗೊತ್ತಾಗ್ತಿಲ್ಲ.
ಬೇರೆ ಕಡೆ ಹೋಗಿ ಮಾತಾಡೋಣ ಬಾ. ವಿವೇಕ್ ಯಾಕೆ ಇನ್ನೂ ಬಂದಿಲ್ಲ? ವಿವೇಕ್ ಮಾತಾಡ್ಬೇಕು ಅನ್ಕೊಂಡಿದ್ದು ಆ ಹುಡುಗಿ ಜೊತೆನಾ? ಛೆ! ಅನಾವಶ್ಯಕವಾಗಿ ನನ್ನೇ ಕರ್ದ ಅನ್ಕೊಂಡು ಏನೇನೋ ಊಹಿಸ್ಕೊಂಡ್ಬಿಟ್ಟೆ. ಏನ್ ಮಾತಾಡ್ಬೇಕು ಅಂತ ಪ್ರಾಕ್ಟೀಸ್ ಕೂಡ ಮಾಡ್ದೆ. ಛೆ! ನೀನೇನಿಲ್ಲಿ? ಮಾತಾಡ್ಬೇಕು ಅಂದ್ಯಲ್ಲ. ನಿನ್ನ ಹೌದು, ನನಗೆ. ಛೇ, ಏನೋ ಮಾಡಕ್ ಹೋಗಿ ಇನ್ನೇನೋ ಮಾಡಿದ್ನಲ್ಲ. ಜಾನು ಏನ್ ಅನ್ಕೊಂಡ್ಲೋ ಏನೋ. ನಾನಿಲ್ಲಿ ಮಾತಾಡ್ತಿರ್ಬೇಕಾದ್ರೆ ನೀನ್ ಎಲ್ಲ ನೋಡ್ತಿದೀಯಲ್ಲ. ನೀನ್ ಇಲ್ಲೇ ಇರೋ, ನಾನು ಈಗ ಬರ್ತೀನಿ. ವಿವೇಕ್, ಮಾತಾಡೋಕೆ ಅಂತ ಕರೆದು ಮತ್ತೆಲ್ಲೋ ಹೋಗ್ತಿದೀಯಲ್ಲ. ಏನ್ ಜಾನು, ಎಲ್ರೂ ಅಲ್ಲಿದ್ರೆ ನೀನ್ ಮಾತ್ರ ಇಲ್ಲಿದ್ಯಲ್ಲ? ಏನು ಅವ್ರ ಕಡೆ ಹಾಗ್ ನೋಡ್ತಿದ್ಯಲ್ಲ? ಓ, ಆ ಹುಡ್ಗಿ ಯಾರು ಅಂತ ನಿಂಗ್ ಗೊತ್ತಿಲ್ಲ ಅಲ್ವಾ? ವಿವೇಕ್ ಮದ್ವೆ ಆಗ್ತಿರೋದು ಆ ಹುಡ್ಗಿನೇ. ಶೈಲಜಾ, ನಾವಿಬ್ರು ಬೇಕಿದ್ರೆ ಆಮೇಲೆ ಮಾತಾಡೋಣ. ಆಮೇಲೆ ಮತ್ತೆ ಸಿಗ್ತೀವೋ ಇಲ್ವೋ ಗೊತ್ತಿಲ್ಲ. ನಮ್ಮಮ್ಮ ಎಲ್ಲ ಏನಂತಾರೇನೋ. ನಾನು ಹೇಗೋ ಬಂದಿದ್ದೀನಲ್ಲ, ಇವಾಗ ಮಾತಾಡ್ಬೋದಲ್ವಾ? ಕೆಲವರಿಂದ ಅಂತೂ ನಾವು ದೂರವಾಗೇ ಇರಬೇಕು. ಕೆಲವು ಸಂಬಂಧಗಳಿಗೆ ತಲೆ ಬಗ್ಗಿಸದೆ ಹೊರಟೋಗ್ಬೇಕು. ಕೆಲವೊಂದು ಆಸೆಗಳು ತೀರತ್ತೆ ಅನ್ನೋ ನಂಬಿಕೆ ಇಲ್ದೇನೆ ಬದುಕ್ಬೇಕು. ಅಲ್ಲಿ ಜಾನು ಏನ್ ಅನ್ಕೊಂಡ್ಲೋ ಏನೋ. ಸಿಕ್ಕಿರೋ ಒಂದು ಅವಕಾಶನೂ ಸರಿಯಾಗಿ ಉಪಯೋಗಿಸ್ಕೊಳ್ಳಿಲ್ಲ ನಾನು. ಇವಳು ನೋಡಿದ್ರೆ ಏನೇನೋ ಮಾತಾಡ್ತಿದ್ದಾಳೆ. ಮಿತ್ರ, ಬಂದು ನಿನ್ನ ಹೆಂಡತಿ ಪಕ್ಕ ನಿಂತ್ಕೊಳ್ಳೋ. ಈ ಭಾಗ್ಯ ಗುಡ್ಸಿದ್ರೆ ಕ್ಲೀನ್ ಆಗೋ ಧೂಳಿನ ಹಾಗೆ ಅನ್ಕೊಂಡಿದ್ದೆ. ಆದ್ರೆ ದಿನ ದಿನಕ್ಕೂ ಎಷ್ಟು ಗುಡ್ಸಿದ್ರೂ ಹೋಗದೆ ಇರೋ ಕಲ್ಬಂಡೆ ತರ ಹಾಗೆ ಕೂತಿದ್ದಾಳೆ. ಭಾಗ್ಯ ಅನ್ನೋ ಪುಸ್ತಕಕ್ಕೆ ಪ್ರತಿದಿನಾನು ಕೊನೆ ಪೇಜ್ ಅನ್ಕೊಂಡಿದ್ದೆ. ಆದ್ರೆ ಇನ್ನೂ ಆ ಪುಸ್ತಕದಲ್ಲಿ ಹೊಸ ಪೇಜ್ಗಳು ಹುಟ್ಕೊಳ್ತಾನೆ ಇವೆ. ಇನ್ನ ಪುಸ್ತಕನ ಹರಿದು ಚೂರ್ ಮಾಡೋವರೆಗೂ ನನಗ್ ನೆಮ್ಮದಿ ಇರಲ್ಲ. ಈ ಅಖಂಡ ದೀಪ ತುಂಬಾ ಪವಿತ್ರವಾದದ್ದು, ತುಂಬಾ ಶಕ್ತಿ ಇರುವಂತದ್ದು.
ವಿಜಯದಶಮಿವರೆಗೂ ಈ ಅಖಂಡ ದೀಪ ಬೆಳಗ್ತಾನೇ ಇರ್ಬೇಕು. ಯಾವ ಪರಿಸ್ಥಿತಿಲೂ ಆರೋಗ್ಬಾರ್ದು. ಭಾಗ್ಯ, ಈ ಅಖಂಡ ದೀಪ ಕೊನೆ ತನಕ ಆರ್ದೆ ಬೆಳಗ್ತಿದ್ರೆ ನಿಮ್ ಬಂಧ ಗಟ್ಟಿಯಾಗಿರತ್ತೆ ಅಂತ ಆ ಪುರೋಹಿತ್ರಂದ್ರಲ್ಲ. ನಿಮ್ ಮದುವೆ ಬಂಧ ಕಟ್ಟಾಗತ್ತೆ ಅಂತ ಇನ್ನೀನ್ ಪ್ರಿಪೇರ್ ಆಗು. ಯಾಕಂದ್ರೆ ಈಗ್ಲೇ ಆ ಅಖಂಡ ದೀಪ ಆರ್ ಹೋಗುತ್ತೆ. ಮನಿಷಾ, ಏನು? ನಂಗ್ ಗೊತ್ತು ಮನಿಷಾ, ನಾನಿಲ್ ಕಾಲಿಡ್ತಿದ್ದ ಹಾಗೆ ನಿನ್ ಮನ್ಸಲ್ಲಿ ಭಯ ಶುರುವಾಯ್ತು. ವಜ್ರ ಖಡ್ಗ ನನ್ ಕೈಗ್ ಬಂದಾಗ್ಲೇ ನಿನ್ಗೆ ಬೇವ್ರಿಳಿಯೋಕೆ ಶುರುವಾಯ್ತು. ಮಿತ್ರ ಅವರು ನನ್ ಜೊತೆ ಸೇರಿ ದೀಪ ಹಚ್ಚಿ ಪೂಜೆ ಮಾಡ್ದಾಗಿಂದ ನಿನಗ್ ಒಳಗೊಳಗೆ ಹೊಟ್ಟೆ ಕಿಚ್ಚಾಗ್ತಿದೆ. ಅದಕ್ಕೆ ನಿನ್ ಕೈ ಕಾಲು ಸುಮ್ನೆ ಇರಲ್ಲ ಅಂತ ನನಗ್ ಗೊತ್ತು. ಏನಾದ್ರೂ ಒಂದ್ ತಪ್ಪು ಮಾಡೋವರ್ಗೂ ನಿನ್ ಬುದ್ಧಿ ಸುಮ್ನೆ ಇರಲ್ಲ ಅಂತನೂ ನನಗ್ ಗೊತ್ತು. ನೀನಿನ್ನೂ ಅದ್ ಏನ್ ಸಾಧಿಸ್ಬೇಕು ಅನ್ಕೋತಿದ್ಯಾ ಭಾಗ್ಯ? ಇನ್ನು ನಿನಗ್ ಮಿತ್ರ ಯಾಕೆ? ಆ ಅಖಂಡ ದೀಪ ಯಾಕೆ? ವಜ್ರ ಖಡ್ಗ ಯಾಕೆ? ಈ ಶಾಸ್ತ್ರ ಪೂಜೆ ಎಲ್ಲ ಯಾಕೆ ಬೇಕು? ನನ್ನ ಮಿತ್ರನ ಬಿಟ್ಟು ಹೊರಟೋಗೋ. ಮಿತ್ರ ಅವ್ರ ಪ್ರೀತಿ ನನ್ ಮೇಲಿಲ್ಲ ಅಂತ ಭವಿಷ್ಯದಲ್ಲಿ ಬಿಟ್ಟು ಹೋಗ್ತೀನೇನೋ, ಆದ್ರೆ ಹೋಗ್ತಾ ಹೋಗ್ತಾ ನಿನ್ ಕೈಲ್ ಮಾತ್ರ ಅವ್ರನ್ನ ಬಿಟ್ಟು ಹೋಗಲ್ಲ. ವಾಟ್ ನಾನ್ಸೆನ್ಸ್ ಆರ್ ಯು ಟಾಕಿಂಗ್? ನಿನ್ನಂತೋಳ್ ಕೈಲಿ ಮಿತ್ರ ಅವ್ರನ್ನ ಬಿಟ್ರೆ ಮಿತ್ರ ಅವ್ರ ಜೀವನಕ್ಕೆ ಅರ್ಥನೇ ಇಲ್ದಿರೋ ಹಾಗಾಗತ್ತೆ. ನಂದನ್ ಫ್ಯಾಮಿಲಿ ಭವಿಷ್ಯನೂ ಸರ್ವನಾಶ ಆಗೋಗುತ್ತೆ. ನಿನಗ್ ನಿಜವಾಗ್ಲೂ ಮಿತ್ರ ಅವ್ರ ಮೇಲೆ ಪ್ರೀತಿ ಇದ್ದಿದ್ರೆ ಇವತ್ತು ಆ ಅಖಂಡ ದೀಪನ ಆರ್ಸೋ ಪ್ರಯತ್ನ ನೀನ್ ಮಾಡ್ತಿರ್ಲಿಲ್ಲ. ಮಾಡ್ತೀನಿ, ಖಂಡಿತ ಮಾಡ್ತೀನಿ. ಅದು ಆರ್ ಹೋದ್ರೇನೆ ನಿನಗೂ ಮಿತ್ರಗೂ ಇರೋ ಬಂಧ ಮುಗಿದು ಹೋಗುತ್ತೆ. ನೀನು ಮಿತ್ರ ಶಾಶ್ವತವಾಗಿ ದೂರ ಆಗೋಗ್ತೀರಾ. ದಡ್ಡಿ ನೀನು. ಆ ದೀಪ ಆರ್ ಹೋದ್ರೆ ನಮ್ ಸಂಬಂಧ ಕಡ್ದು ಹೋಗಲ್ಲ. ನಂದನ್ ಕುಟುಂಬದಲ್ಲಿ ಅಲ್ಲೋಲ ಕಲ್ಲೋಲ ಆಗೋಗುತ್ತೆ. ನಿಜವಾಗ್ಲೂ ನೀನ್ ಈ ಕುಟುಂಬಕ್ ಒಳ್ಳೇದೇ ಬಯಸೋದಾದ್ರೆ ಇಂಥ ಕೆಲ್ಸ ಮಾಡ್ತಾನೆ ಇರ್ಲಿಲ್ಲ. ಹೋದ್ರೆ ಹೋಯ್ತು, ಆ ಕುಟುಂಬಕ್ಕೇನಾದ್ರೆ ನನ್ಗೇನು? ನನಗ್ ಮಿತ್ರ ಸಿಕ್ಕ್ರೆ ಸಾಕು. ಇನ್ನೊಂದ್ ಮಾತ್ ಮಾತಾಡಿದ್ರು ನೀನ್ ನಾಲ್ಗೆ ಸೀಳ್ಬಿಡ್ತೀನಿ. ನೀನು ನನ್ ತಂಟೆಗ್ ಬಂದ್ರೆ ಸುಮ್ನಿರ್ಬೋದು, ಆದ್ರೆ ಮಿತ್ರ ಅವ್ರ ತಂಟೆಗ್ ಬಂದ್ರೆ, ನಂದನ್ ಕುಟುಂಬದ ತಂಟೆಗ್ ಬಂದ್ರೆ ಅವ್ರಿಗೇನಾದ್ರೂ ಕೆಟ್ಟದ್ ಬಯಸಿದ್ರೆ ನಾನ್ ಮಾತ್ರ ಸುಮ್ನಿರೋದಿಲ್ಲ. ಉಗ್ರ ರೂಪದಲ್ಲಿ ಬಂದು ಉಸಿರಾಡ್ದಿರೋ ಹಾಗೆ ನೀನ್ ಉಸಿರನ್ನೇ ನಿಲ್ಸ್ಬಿಡ್ತೀನಿ. ನಿನ್ನಿಂದ ನಂದನ್ ಕುಟುಂಬಕ್ಕೆ ಹಾನಿ ಆಗತ್ತೆ ಅಂತ ಗೊತ್ತಾದ್ರೆ ನಿನ್ಗೆ ಏನ್ ಮಾಡ್ತೀನೋ ನನ್ಗೆ ಗೊತ್ತಿಲ್ಲ. ಮಿತ್ರ ಅವ್ರನ್ನಾಗ್ಲಿ ನಂದನ್ ಕುಟುಂಬನಾಗ್ಲಿ ಮುಟ್ಟೋ ಮೊದ್ಲು ಅಡ್ಡವಾಗಿ ಭಾಗ್ಯ ಇದ್ದಾಳೆ ಅನ್ನೋದನ್ನ ಮರಿಬೇಡ. ಈ ಭಾಗ್ಯ ಹಾಕಿರೋ ಗೆರೆನ ದಾಟೋಕು ನೋಡ್ಬೇಡ.
ಹೋಗು. ಅಖಂಡ ದೀಪ ಆರ್ ಹೋಗ್ತಿತ್ತು. ಸ್ವಲ್ಪದ್ರಲ್ಲೇ ಅಪಾಯ ತಪ್ತು. ಇದು ಮಿತ್ರ ಅವ್ರಿಗೆ ಬರೋ ಅಪಾಯಕ್ಕೆ ಸೂಚನೆ ಇರ್ಬೋದಾ? ಅವ್ರಿಗಾಗೋ ತೊಂದರೆಗೆ ಇದೇನಾದ್ರೂ ಸೂಚನೆ ಇರ್ಬೋದಾ? ದಯವಿಟ್ಟು ಅವ್ರಿಗೇನು ಆಗ್ದಿರೋ ಹಾಗೆ ನೋಡ್ಕೊಳ್ಳಮ್ಮ. ನಿಮ್ಮಮ್ಮ ಎಲ್ಲ ಎಲ್ಲಿ ಹೋದ್ರು? ಎಲ್ರೂ ದೇವಸ್ಥಾನ ನೋಡಕ್ ಹೋಗಿದ್ದಾರೆ ಅಜ್ಜಿ. ಮತ್ ನೀನು ಜೊತೆಗೆ ಹೋಗೋದಲ್ವಾ? ಆಲ್ರೆಡಿ ನೋಡಿದ್ದೀನಲ್ಲ ಅಜ್ಜಿ, ಮತ್ತೆ ಹೋಗಿ ನೋಡಿದ್ರೆ ಏನ್ ಬದ್ಲಾಗಿರುತ್ತಾ? ಹಾಗನ್ಕೊಂಡ್ರೆ ಹಾಗೆ. ನಾವ್ ಹೋಗೋ ಜಾಗ ಹಳೇದಿರ್ಬಹುದು, ಆದ್ರೆ ನಮ್ ಜೊತೆಗ್ ಬಂದಿರೋ ಜನ ಬದ್ಲಾದ್ರೆ ಅದೇ ಜಾಗ ನಮ್ಗೆ ಇನ್ನೂ ಸ್ವಲ್ಪ ಹೊಸದಾಗಿ ಕಾಣ್ಬಹುದು. ಏನೋ ಅಜ್ಜಿ, ಅದೆಲ್ಲ ನನ್ಗೆ ಗೊತ್ತಿಲ್ಲ. ಅದೇ ದೇವಸ್ಥಾನನ ಮತ್ತೆ ಮತ್ತೆ ನೋಡೋದ್ರಲ್ಲಿ ಹಾಯ್ ಅಜ್ಜಿ. ಹ್ಮ್. ಹಾಯ್ ಸಂಜನಾ. ಹಾಯ್ ಸಂತೋಷ್. ಸಂಜನಾ, ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕು. ಆಮೇಲೆ ಯಾವಾಗಾದ್ರೂ ಮಾತಾಡೋಣ. ಸಂಜನಾ, ಪಾಪ ಸಂತೋಷ್ ಏನೋ ಮಾತಾಡ್ಬೇಕು ಅಂತ ಆಸೆ ಪಡ್ತಿದ್ದಾನೆ. ನೀನ್ ಯಾಕೆ ಬೇಡ ಆಮೇಲೆ ಅನ್ನೋದು? ಹೋಗಿ ಮಾತಾಡು, ಪರವಾಗಿಲ್ಲ, ಹೋಗು. ಬಾ. ಅಲ್ಲ, ಏನ್ ಸಂಜನಾ ನೀನು ಯಾವಾಗ ನೋಡಿದ್ರು ಒಂದು ಮೂಲೆಯಲ್ಲೇ ಇರ್ತೀಯಾ? ಇಲ್ದಿದ್ರೆ ಯಾರ ಜೊತೆ ತಿರುಗ್ತಾನೆ ಇರ್ತೀಯಾ? ನಿನಗೆ ಅಂತ ಒಂದು ಇಂಡಿವಿಜುವಾಲಿಟಿ ಇಲ್ಲ? ನಿಂಗೆ ಯಾವಾಗ್ಲೂ ಯಾರಾದ್ರೂ ಜೊತೆಗೆ ಇರ್ಬೇಕಾ? ಸಂತೋಷ್, ನನಗೆ ಚಿಕ್ಕ ವಯಸ್ಸಿಂದ ಅದೇ ಅಭ್ಯಾಸ ಆಗೋಗಿದೆ. ಅದಕ್ಕೆ ಈಗಲೂ ಕೂಡ ಹಾಗೇ ಇದ್ದೀನಿ. ಚಿಕ್ಕವಳಿದ್ದಾಗ ಬರೀ ಹಾಲು ಕುಡ್ಕೊಂಡೆ ಬೆಳೀತಿದ್ದೆ, ಹಾಗಂತ ಈಗಲೂ ಕೂಡ ಹಾಲು ಮಾತ್ರ ಕುಡಿತಿಲ್ವಲ್ಲ? ವೆರೈಟಿ ಊಟ ಮಾಡ್ತಾ ತಾನೆ? ಲೈಫ್ ಕೂಡ ಹಾಗೆ, ಯಾವಾಗ್ಲೂ ಒಂದೇ ತರ ಇರಲ್ಲ, ಬದಲಾಗುತ್ತೆ. ಒಂದೊಂದ್ಸಲ ನಾವು ಚೇಂಜ್ ಮಾಡ್ಕೋಬೇಕು. ದೇವಸ್ಥಾನ ಹೇಗಿದೆ ಜಗದೀಶ್ವರಿ? ತುಂಬಾ ಚೆನ್ನಾಗಿದೆ ದೇವಿಯಾನಿ. ತುಂಬಾ ಭಕ್ತಾದಿಗಳು ಬರ್ತಾರೆ ಅನ್ಸುತ್ತೆ. ಹಾ, ಜಗದೀಶ್ವರಿ, ಅವರನ್ನ ನೋಡಿದ್ಯಾ? ಆಗ್ಲೇ ಪರಿಚಯ, ಸ್ನೇಹ ಆಗಿ ಬದಲಾಗಿದೆ. ಆದಷ್ಟು ಬೇಗ ಆ ಸ್ನೇಹ ಪ್ರೀತಿಯಾಗಿ ಮದ್ವೆ ಆಗಿ ಬದಲಾಗುತ್ತೆ. ಹಾ, ಇದೆಲ್ಲ ಸರಿಯಾಗಿದ್ರು ಸಂಜನಾ ವೇ ಆಫ್ ಸ್ಟೈಲ್ ನನ್ ಮಗನ್ಗೆ ಇಷ್ಟ ಆಗೋ ತರ ಆಗ್ಬೇಕು. ಆಗ್ಲೇ ಅವನು ಖುಷಿ ಆಗೋದು. ನೀನೇನು ಯೋಚನೆ ಮಾಡ್ಬೇಡ ಜಗದೀಶ್ವರಿ, ಆದಷ್ಟು ಬೇಗನೆ ಸಂಜನಾ ಸಂತೋಷ್ಗೆ ಸರಿಯಾಗಿ ಬದಲಾಗ್ತಾಳೆ. ಸಂಜನಾ, ಯಾಕೆ ಹೇಳ್ತಿದ್ದೀನೋ ಅರ್ಥ ಮಾಡ್ಕೊ. ನೀನು ಚೇಂಜ್ ಮಾಡ್ಕೊಳಕ್ಕೆ ಪ್ರಯತ್ನ ಮಾಡು. ದೇವಿಯಾನಿ, ಒಂದ್ ನಿಮಿಷ. ಹಾ. ಏನ್ ಸಂಜನಾ, ಹೀಗಿದ್ಯಾ? ಏನಿಲ್ಲ ಮಾಮ್. ನೀನ್ ಯಾಕೆ ಹೀಗಿದ್ಯೋ ನನಗೆ ಗೊತ್ತು. ಸಂತೋಷ್ ಜೊತೆ ಮಾತಾಡ್ತಿರೋ ಸ್ಟೈಲ್ ನೋಡಿದ್ರೇನೆ ಎಲ್ಲ ಅರ್ಥ ಆಗ್ತಿದೆ. ನೋಡು, ನಿನ್ಗೆ ಸಂತೋಷ್ ಇಷ್ಟ ಇಲ್ಲ ಅಂದ್ರೆ ಇಷ್ಟ ಮಾಡ್ಕೋ. ಆ ಫ್ಯಾಮಿಲಿ ಇಷ್ಟ ಆಗ್ದಿದ್ರೆ ಅವ್ರಿಗೆ ಬೇಕಾದ ಹಾಗೆ ನಿನ್ನ ನೀನು ಬದಲಾಯಿಸ್ಕೋ. ಅದನ್ ಬಿಟ್ಟು ನನ್ಗೆ ಮದ್ವೆ ಇಷ್ಟ ಇಲ್ಲ, ಮದ್ವೆ ಹುಡುಗ ಇಷ್ಟ ಇಲ್ಲ, ಫ್ಯಾಮಿಲಿ ಚೆನ್ನಾಗಿಲ್ಲ ಅಂತ ಯಾರಿಗಾದ್ರೂ ಹೇಳಿದ್ಯೋ? ಹೇಳಿದ್ನಲ್ಲ, ನನ್ ಮರ್ಯಾದೆ ಕಾಪಾಡ್ಕೊಳಕ್ಕೆ ನನ್ ಪ್ರಾಣ ಬಿಡೋದಿಕ್ಕೂ ಯೋಚನೆ ಮಾಡಲ್ಲ.